ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ಪ್ರಿಯರೇ, ದೇವರ ಕರಗಳಿಗೆ ನಿಮ್ಮನ್ನು ಸಮರ್ಪಿಸಿ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮನ್ನು ಅದ್ಭುತಕರವಾಗಿ ಸಹಾಯ ಮಾಡುವ ದಿನವಾಗಲಿ. ಪ್ರಿಯರೇ, ದೇವರ ವಾಕ್ಯ ಆಲಿಸುವಾಗ ಆ ವಾಕ್ಯ ದೇವರಾಗಿ ನಿಮ್ಮ ಜೀವನಕ್ಕೆ ಬರುವ ಸಮಯವಾಗಿದೆ. ದೇವರ ವಾಕ್ಯ ದೇವರ ಶಕ್ತಿಯಾಗಿದೆ. ದೇವರ ಅದ್ಭುತ ಸಹಾಯ ನಿಮಗೆ ಲಭಿಸಲಿ. ಯಾವ ಕಾರ್ಯದಲ್ಲಿ ನೀವು ಕಷ್ಟವನ್ನು ಅನುಭವಿಸುತ್ತಿರುವುದೋ ಆ ಕಾರ್ಯದಲ್ಲಿ ಎಲ್ಲ ದೇವರ ಶಕ್ತಿ ಅನುಭವಿಸಲು ಸಾಧ್ಯವಾಗಲಿ. ನಮ್ಮ ಜೀವನದಲ್ಲಿ ದೇವರ ವಾಕ್ಯದೊಂದಿಗೆ ದೇವರ ಶಕ್ತಿಯು ಅನುಗ್ರಹವು ಅನುಭವಿಸಲು ಸಾಧ್ಯವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ಎಲ್ಲರನ್ನು ದೇವರ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಇಂದು ನೀವು ಆಲಿಸುವ ವಾಕ್ಯ ನಿಮಗೆ ಬಹಳ ಸಹಾಯವಾಗುವ ವಾಕ್ಯವಾಗಿದೆ. ಈ ವಾಕ್ಯದೊಂದಿಗೆ ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸುತ್ತಾರೆ. ಇಂದಿನ ವಾಕ್ಯ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 20ರಿಂದ 23ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಮಗನೇ, ನನ್ನ ಮಾತನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ಅವು ನಿನ್ನ ಕಣ್ಣಿಗೆ ಮರೆಯಾಗದಿರಲಿ, ನಿನ್ನ ಹೃದಯದೊಳಗೆ ಭದ್ರವಾಗಿರಲಿ. ಕಂಡು ಹಿಡಿಯಬಲ್ಲವನಿಗೆ ಅವು ಜೀವದಾಯಕ, ಇಡೀ ದೇಹಕ್ಕೆ ಅವು ಆರೋಗ್ಯಕರ. ನಿನ್ನ ಹೃದಯವನ್ನು ಕಾಪಾಡು ಜಾಗರೂಕತೆಯಿಂದ, ಏಕೆಂದರೆ ಜೀವಧಾರೆ ಹೊರಡುವುದು ಅದರಿಂದ. ಪ್ರಿಯರೇ, ದೇವರ ವಾಕ್ಯ ನೀವು ಆಲಿಸುವ ಈ ಸಮಯ ಒಂದು ಸಾಧಾರಣ ಕೇವಲ ಸಮಯವಲ್ಲ. ಅದು ನಿಮ್ಮ ಜೀವನಕ್ಕೆ, ನಿಮ್ಮ ಕಾರ್ಯಗಳಿಗೆ ಜೀವವು ಔಷಧಿಯಾಗಿ ಬದಲಾಗುತ್ತದೆ, ಉಳಿತು ಸೌಖ್ಯವಾಗಿ ಬದಲಾಗುತ್ತದೆ. ನಿಮಗಿರುವ ದೇವರ ಅನುಗ್ರಹ ಹರಿಯುವ ಒಂದು ನದಿಯಾಗಿದೆ. ದಿನವೂ ಆಲಿಸುವ ದೇವರ ವಾಕ್ಯ, ಇದು ಆಲಿಸುವುದು ಆತ್ಮದಿಂದ ಪ್ರಾಮಾಣಿಕತೆಯಿಂದ, ಆದರೆ ಅದರಿಂದ ನಿಮಗೆ ಅವಶ್ಯಕತೆಯಾದ ಅನುಗ್ರಹಗಳು ಅರಿಯಲು ಪ್ರಾರಂಭಿಸುತ್ತದೆ. ಹಾಲೆಲೂಯಾ. ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಪ್ರಾರಂಭವಾಗುತ್ತದೆ. ಪ್ರಿಯರೇ, ಇಂದು ಆಲಿಸಿದ ವಾಕ್ಯ ನೀವು ಮರೆಯಬಾರದು. ಈ ವಾಕ್ಯವನ್ನು ಪುನಃ ಪುನಃ ಆಲಿಸಿರಿ, ಪುನಃ ಪುನಃ ಓದಿರಿ. ಈ ವಾಕ್ಯವನ್ನು ಪ್ರಾಮಾಣಿಕತೆಯಿಂದ ಸ್ವೀಕರಿಸುವಾಗ ನಿಮಗೆ ಅದ್ಭುತಗಳು ಸಂಭವಿಸುತ್ತದೆ. ನಮಗೆ ವಿಶ್ವಾಸದಿಂದ ವಾಕ್ಯ ಆಲಿಸಿ ಪ್ರಾರ್ಥಿಸುವ, ದೇವರ ಅನುಗ್ರಹ ಅನುಭವಿಸುವ. ಹಾಲೆಲೂಯಾ. ಈ ವಾಕ್ಯದೊಂದಿಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೆನ್.